ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಫ್ರೆಂಡ್ಸ್, ಟುಡೇ ಸಂಡೇ ಸ್ಪೆಷಲ್ ನಮ್ಮ ಮನೇಲಿ ಜೀರಾ ರೈಸ್ ಆ್ಯಂಡ್ ದಾಲ್ ಮಾಡಿದ್ದೀನಿ. ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಕರಿಬೇವು, ಜೀರಿಗೆ, ಮೆಣಸು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ. ಆ್ಯಂಡ್ ಮಸಾಲೆಗಾಗಿ ಅದು ಪಲಾವ್ ಎಲೆ, ಚಕ್ಕೆ, ಲವಂಗ ಆ್ಯಂಡ್ ಒಂದು ಏಲಕ್ಕಿ, ಎರಡು ಹಾಕ್ಬೋದು. ನೆಕ್ಸ್ಟ್ ಸ್ಟವ್ ಹಚ್ಚಿ ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹೀಟ್ ಹತ್ತಿದ ಮೇಲೆ ಒಂದೊಂದಾಗಿ ಆ್ಯಡ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಜೀರಿಗೆ, ಹಸಿಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಶುಂಠಿ 1 by 1 ಒಂದೊಂದೇ ಹಾಕಿ ಫ್ರೈ ಮಾಡ್ತಾ ಹೋಗಬೇಕು. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ಜೀರಾ ರೈಸ್ ತುಂಬ ಹೆಲ್ದಿ, ಯಾಕಂದರೆ ಅದರಲ್ಲಿ ಜೀರಿಗೆ, ಮೆಣಸು, ಮಕ್ಕಳಿಗೆ ಕೂಡ ಕೆಮ್ಮು ನೆಗಡಿ ಇರಬೇಕಾದ್ರೆ ಇದು ಮಾಡಿಕೊಟ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ದಿಸ್ ಇಸ್ ವೆರಿ ಹೆಲ್ದಿ ಫುಡ್. ಈರುಳ್ಳಿನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಫ್ರೈ ಆಗ್ತಾಯಿದೆ. ಈರುಳ್ಳಿನೂ ಚೆನ್ನಾಗಿ ಫ್ರೈ ಆದಮೇಲೆ ವಾಟರ್ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ವಾಟರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ವಾಟರ್ ಚೆನ್ನಾಗಿ ಸ್ವಲ್ಪ ಹೀಟ್ ಹತ್ತಿದ ಮೇಲೆ ನೀರು ಸ್ವಲ್ಪ ಕಾದ ಮೇಲೆ ಆಮೇಲೆ ನಾವು ನೆನೆಸಿಟ್ಕೊಂಡಿರೋ ಅಕ್ಕಿ ಆ್ಯಡ್ ಮಾಡ್ಕೋಬೋದು. ಒಂದು 20 ಮಿನಿಟ್ಸ್ ನೆನೆಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಅಕ್ಕಿನ. ಸೊ ನೋಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಅಕ್ಕಿ ಆ್ಯಡ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು, ಇದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದು ಬೆಳ್ಳುಳ್ಳಿ ಶುಂಠಿ ಆ್ಯಡ್ ಮಾಡ್ದಿರ ಕೂಡ ನೀವು ಮಾಡ್ಕೋಬೋದು. ಬಟ್ ಸ್ವಲ್ಪ ಮಸಾಲೆ ಫ್ಲೇವರ್ ಬೇಕು ಅನ್ನೋರು ಬೆಳ್ಳುಳ್ಳಿ ಶುಂಠಿ ಆ್ಯಡ್ ಮಾಡ್ಕೋಬೋದು. ಬೇಕಾದಷ್ಟು ನಿಮಗೆ ಎಷ್ಟು ಟೇಸ್ಟಿಗೆ ತಕ್ಕಂತೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಕಲಸಿ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡೋದು ಫ್ರೆಂಡ್ಸ್. ಯೂಶ್ವಲಿ ನಾನು ಪಾತ್ರೆಯಲ್ಲೇ ಮಾಡ್ತೀನಿ, ಕುಕ್ಕರ್ ಅಷ್ಟು ಪ್ರಿಫರ್ ಮಾಡೋದಿಲ್ಲ. ರೈಸ್ ಮಾಡೋದಕ್ಕೆಲ್ಲ ಆಲ್ಮೋಸ್ಟ್ ನಾನು ಪಾತ್ರೆಯಲ್ಲೇ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಮರಳ್ತಾ ಇದೆ, ತುಂಬ ಒಳ್ಳೆ ಫ್ಲೇವರ್ ಬರ್ತಿದೆ ಫ್ರೆಂಡ್ಸ್. ಘಮ ಘಮ ಅಂತಿದೆ. ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಆದಮೇಲೆ ಮತ್ತೆ ಇನ್ನೊಂದು ಸಲ ಓಪನ್ ಮಾಡಿ ಸ್ವಲ್ಪ ಕಲಿಸ್ಕೊಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ 60% ಬೆಂದಾಯಿತು. ಮತ್ತೆ ಇನ್ನೊಂದು ಸಲ ಕಲಸಿ ಒಂದೆರಡು ಸಲ ಹಿಂಗೆ ಕಲಸಿ ನೋಡಬೇಕಾಗುತ್ತೆ ಫ್ರೆಂಡ್ಸ್, ಬೆಂದಿದೆಯೋ ಇಲ್ವೋ. ಒಂದೊಂದು ಸಲ ವಾಟರ್ ಶಾರ್ಟೇಜ್ ಇರುತ್ತೆ, ಆ ಟೈಮಲ್ಲಿ ನಾವು ಬಿಸಿನೀರು ಮಾಡಿಕೊಂಡು ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರೋದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಒಳ್ಳೆ ಫ್ಲೇವರ್ ಬರ್ತಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ನೋಡಿ ರೆಡಿ, ನಮ್ಮ ಜೀರಾ ರೈಸ್ ರೆಡಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಆಯಿಲ್ ಕೂಡ ನಾನು ತುಂಬ ಹಾಕಿಲ್ಲ, ಎಷ್ಟು ಬೇಕೋ ಅಷ್ಟೇ ಆಯಿಲ್ ಆ್ಯಡ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ರೆಡಿ ಆಯಿತು. ಬಿಸಿ ಬಿಸಿ ಜೀರಾ ರೈಸ್ ಇಸ್ ರೆಡಿ. ಒಂದು 5 ನಿಮಿಷ ಸಿಮ್ಮಲ್ಲಿ ಒಂದು 2 to 3 ಮಿನಿಟ್ಸ್ ಇಟ್ಟರೆ ಸಾಕು ಫ್ರೆಂಡ್ಸ್. ನೋಡಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ. ತುಂಬ ಹೆಲ್ದಿ ಫ್ರೆಂಡ್ಸ್. ಇದಕ್ಕೆ ಕಾಂಬಿನೇಷನ್ ದಾಲ್, ತುಂಬ ಮಸಾಲೆ ಇಲ್ದಿರ ಸಿಂಪಲ್ಲಾಗಿ ದಾಲ್ ಮಾಡಿಕೊಂಡು, ಇದು ರೈಸು ಕೂಡ ತುಂಬ ಸಿಂಪಲ್ ಆಗುತ್ತೆ, ಬೇಗ ಆಗುತ್ತೆ. ಸ್ಕೂಲಿಗೆ ಹೋಗೋ ಮಕ್ಕಳಿದ್ರೆ ಅವ್ರಿಗೆ ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ನೀವು ಕೂಡ ಟ್ರೈ ಮಾಡಿ. ಹೆಲ್ದಿ ರೆಸಿಪೀಸ್ ಇದೇ ಥರ ನಾನು ಯಾವಾಗಲೂ ಆದಷ್ಟು ಸಂಡೇಸ್ ವೀಕೆಂಡ್ಸಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೋಡಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.